ನಿಮ್ಮ ಫೀಲ್ಡ್ ಅಲ್ಲಿ ನೀವು ಯಾವಾಗ ಎಕ್ಸೆಲ್ ಆಗ್ತೀರಾ, ದಟ್ ಟೈಮ್ ಯು ಆರ್ ಏನು ಒಬ್ಬ ಲೀಡರ್ ಆಗ್ತೀರಿ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಒನ್ ಲೀಡರ್ ಶುಡ್ ಹ್ಯಾವ್? ಏನು ಇರಬೇಕು ಅಲ್ವಾ? ಏನಿರ್ಬೇಕಂತ ಕೇಳಿದ್ರೆ ಬೇರೆ ಬೇರೆ ಡೆಫಿನೇಷನ್ಸ್ ಇವೆ. ಆದ್ರೆ ಇವತ್ತು ನಾನು ಒಂದು ಕ್ವಾಲಿಟಿಯ ಬಗ್ಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತೇನೆ. ದಟ್ ಒನ್ ಕ್ವಾಲಿಟಿ is very, very, very important, and that is called emotional intelligence. How many of you know the meaning of emotional intelligence? Raise your hand. I won't ask, ನಿಮ್ಮ ಹತ್ರ ನಾನು ಆನ್ಸರ್ ಕೇಳುವುದಿಲ್ಲ. ಇಮೋಷನಲ್ ಇಂಟೆಲಿಜೆನ್ಸ್ ನ ಮೀನಿಂಗ್ ಎಷ್ಟು ಜನರಿಗೆ ಗೊತ್ತುಂಟು? ಕೈ ಎತ್ತಿ. ಗೊತ್ತಿಲ್ಲಲ್ಲ ಯಾರೀಗ? ಒಬ್ರಿಗೆ ಗೊತ್ತು. ಸೊ ಓಕೆ, ನಿಮಗೆ IQ ಏನಂತ ಗೊತ್ತಾ? IQ ಇಂಟೆಲಿಜೆಂಟ್ ಕೋಶಿಯಂಟ್ ಅಲ್ವಾ? ಅದಕ್ಕೆ ಇಂಟೆಲಿಜೆನ್ಸ್ ಅಂದ್ರೆ, ಇಂಟೆಲಿಜೆಂಟ್ ಕೋಶಿಯಂಟ್ ಅಂದ್ರೆ ನೀವು ತೆಗೆಯುವ ಮಾರ್ಕ್ಸ್, ನಿಮ್ಮ ಸ್ಮಾರ್ಟ್ನೆಸ್, ನಿಮ್ಮ ಜನರಲ್ ನಾಲೆಜ್, ಅದು ಎಲ್ಲ ಕೂಡ ಈ ಇಂಟೆಲಿಜೆಂಟ್ IQ ನಲ್ಲಿ ಇನ್ವಾಲ್ವ್ ಆಗ್ತದೆ. ರಿಮೆಂಬರ್, IQ ಅಂದ್ರೆ ನೀವು ಸ್ಮಾರ್ಟ್. ಈಗ ರ್ಯಾಂಕ್ ಹೋಲ್ಡರ್ಸ್ ಇರ್ತಾರಲ್ಲ, ಅವ್ರದ್ದು IQ ಹೈ ಇರ್ತದಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ, ಹೇಳ್ತಾರೆ. ಆದ್ರೆ ಒಂದು ನೆನಪಿಡಿ, ಯಾರ್ದು IQ ಹೈ ಉಂಟು, he is or she is not necessarily a good leader or great leader. No, not necessarily. With IQ, you can be a MD, a chairman of a company, a CEO, or any other good positions in the company. Okay? But with EQ, with emotional quotient, ಅಥವಾ ಇಮೋಷನಲ್ ಇಂಟೆಲಿಜೆನ್ಸ್, ಯು ಕ್ಯಾನ್ ಬಿ ಅ ಲೀಡರ್. ಯು ಕ್ಯಾನ್ ಬಿ ಎ ಲೀಡರ್. ಅಂಡ್ ವಿತ್ IQ ಪ್ಲಸ್ EQ ಯು ಕ್ಯಾನ್ ಬಿ ಎ ಲೆಜೆಂಡ್. ಸೊ ಈಗ ನಾನು ಹೇಳ್ತೇನೆ EQ ಅಂದ್ರೆ ಏನಂತ. ನಾನು ಹೇಳ್ತೇನೆ EQ ಇಸ್ ಅ ವೆರಿ ಸಿಂಪಲ್ ಟರ್ಮ್. ನಮ್ಗೆಲ್ರಿಗೂ ಒಂದು ಭಾವನೆಗಳಿದೆ ಅಲ್ವಾ? ವಿ ಹ್ಯಾವ್ ಸೆಂಟಿಮೆಂಟ್ಸ್, ರೈಟ್? ಸೆಂಟಿಮೆಂಟ್ಸ್. ಫಸ್ಟ್ we should understand our feelings, our sentiments. ನಮ್ಮ ಭಾವನೆಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡುವುದು. ದಟ್ ಈಸ್ ದ ಫಸ್ಟ್ ರೂಲ್ ಆಫ್ ಇಮೋಷನಲ್ ಇಂಟೆಲಿಜೆನ್ಸ್, ಅಂಡರ್ಸ್ಟ್ಯಾಂಡಿಂಗ್ ಅವರ್ ಓನ್ ಫೀಲಿಂಗ್. ಅಂಡ್ ಸೆಕೆಂಡ್ ರೂಲ್ is controlling our anger and stress. This is very important for a leader. Who is the leader here? Very, very, very important. Controlling our anger and stress. And rule number 3, without this you cannot be a leader. Rule number 3 is ನಿಮಗೆ ನಿಮ್ಮ ಭಾವನೆಗಳು ಹೇಗೆ ಅರ್ಥವಾಗ್ತವಾ, ನಿಮ್ಮ ಭಾವನೆಗಳನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಅಥವಾ ನಿಮ್ಮ ಭಾವನೆಗಳು ನಿಮಗೆ ಹೇಗೆ ಅರ್ಥ ಆಗ್ತದಾ, ಅಷ್ಟೇ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಇನ್ನೊಬ್ಬರ ಭಾವನೆಯನ್ನ ಅರ್ಥ ಮಾಡುವುದೇ ಇಮೋಷನಲ್ ಕೋಶನ್, ಇಮೋಷನಲ್ ಇಂಟೆಲಿಜೆನ್ಸ್. ನಾವು ತುಂಬಾ ಸಲ ಎಡರ್ತೇವೆ. ನಾನು ಹೇಳ್ತೇನೆ ಯಾರು ಲೀಡರ್ ಮತ್ತು ಯಾರು ಲೀಡರ್ ಅಲ್ಲ ಅಂತ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ನಾನು ದೈಜಿ ವರ್ಲ್ಡ್ ಆಫೀಸಿಂದ ಇಲ್ಲಿಗೆ ಬರುವಾಗ, ಅದೊಂದು ಮೇನ್ ಜಂಕ್ಷನ್, ಆಪೋಸಿಟ್ ಅಲ್ಲಿ ಚರ್ಚ್ ಇದೆ, ಆ ಕಡೆಯಿಂದ ವೆಹಿಕಲ್ ಬರ್ತವೆ, ಈ ಕಡೆಯಿಂದ ವೆಹಿಕಲ್ ಹೋಗ್ತವೆ. ನಾನು ಈ ಕಡೆಯಿಂದ ಹೋಗುವಾಗ ನನ್ನ ರೈಟಿಗೆ ನೋಡಿದೆ, ಏನು ವೆಹಿಕಲ್ ಇಲ್ಲ. ಗಾಡಿ ಮೂವ್ ಮಾಡಿ ನಿಂತಾಗ ಇನ್ನೊಂದು ಸೈಡ್ ನಿಂದ ವೆಹಿಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದವು. ಸೊ ಆಗ ನಾನು ಏನ್ ಮಾಡಬೇಕು? ಸ್ಟಾಪ್ ಮಾಡ್ಬೇಕಲ್ವಾ? ನಾನು ಸ್ಟಾಪ್ ಮಾಡಿದೆ. ಹಾರ್ಡ್ಲಿ 20 seconds ಆ ಕಡೆಯಿಂದ ಒಬ್ಬ ಬಂದು ಅವನಿಗೆ ಈ ಸೈಡ್ ಅಲ್ಲಿ ಹೋಗ್ಬೋದು, ಆದ್ರೆ ಸ್ವಲ್ಪ ಸ್ಪೀಡ್ ಇದ್ದೇನ ಏನೋ, ಆವಾಗ ಗಾಡಿ ನಿಲ್ಲಿಸಿ ಪ್ಯಾನ್ 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 ಅಂತ ಹಾರ್ನ್ ಆಗ್ತಾನೆ. ನಾನು ಎಲ್ಲಿ ಆಕಾಶದಲ್ಲಿ ಫ್ಲೈ ಆಗೋದ? ಆ ಕಡೆಯಿಂದ ಲಾರಿ ಬರ್ತದೆ, ಬಸ್ ಬರ್ತದೆ, ಬೈಕ್ ಬರ್ತದೆ. ನಾನು ಹೇಗೆ ಕ್ರಾಸ್ ಮಾಡೋದು ಹೇಳಿ ನೀವು? ನಾನು ಹೇಗೆ ಗಾಡಿ ಕೊಂಡೋಗುದು? ಏನಾದ್ರೂ ದಾರಿ ಇದೆಯಾ? ಸೊಲ್ಯೂಷನ್ ಇದಾ? ಐ ಹ್ಯಾವ್ ಟು ವೇಟ್ ಫಾರ್ ವಾಟ್? ವೆಹಿಕಲ್ ಅಲ್ಲಿ ಹೋಗುವ ತನಕ ನಾನು ವೇಟ್ ಮಾಡ್ಬೇಕಲ್ವಾ? ಆದ್ರೆ ಬಂದವನಿಗೆ ಪೇಷನ್ಸ್ ಇಲ್ಲ. ಅವನಿಗೆ ಇನ್ನೊಬ್ಬನ ಕಷ್ಟ ಗೊತ್ತಿಲ್ಲ, ಇನ್ನೊಬ್ಬನ ಸಮಸ್ಯೆ ಗೊತ್ತಿಲ್ಲ, ಇನ್ನೊಬ್ಬನ ಪ್ರಾಬ್ಲಮ್ ಗೊತ್ತಿಲ್ಲ. ಅಲ್ಲಿಯ ವೆಹಿಕಲ್ ಹೋಗದೆ ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂಬ ಸಿಂಪಲ್ ಮಾತು ಅವನಿಗೆ ಗೊತ್ತಿಲ್ಲ. ಹೌ ಕ್ಯಾನ್ ಬಿ ಎ ಲೀಡರ್ ಇಫ್ ಯು
don't understand the problem of other people, if you don't understand the feelings of others, how can you be a leader? You can't be a leader. So just see in the history ಇಂದ ನಾನು ನಿಮಗೆ ಹೇಳ್ತೇನೆ, ಇತಿಹಾಸದಲ್ಲಿ ನೆಲ್ಸನ್ ಮಂಡೇಲಾ ನೀವೆಲ್ಲರೂ ಕೇಳಿರಬಹುದು, ಸೌತ್ ಆಫ್ರಿಕಾದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಆ ಒಂದು ತಾರತಮ್ಯ ಇದ್ದಾಗ ಫೈಟ್ ಮಾಡಿದ ಸಂದರ್ಭದಲ್ಲಿ he was inside the prison for 27 years. ನಿಮಗೆ ಪಾಠದಲ್ಲಿ ನೀವು ಕಲಿತಿರಬಹುದು ಅಥವಾ ಬುಕ್ ಓದಿರಬಹುದು, 27 years he was in the jail. And not common, ಸಾಮಾನ್ಯ ಜೈಲ್ ಅಲ್ಲ, he was tortured. ಅವನು ಎಷ್ಟೇ ವರ್ಷ ಅವರು ಹೀಗೆ ಬಗ್ಗಿ ನಿಲ್ಬೇಕಿತ್ತಂತೆ, ಅಂದ್ರೆ ಆ ಜೈಲಿನ ಉದ್ದ ಕೂಡ ಅಷ್ಟು ಇರಲಿಲ್ಲ ಕೂತ್ಕೊಳ್ಳಿಕ್ಕೆ. He was harassed, he was tortured. After 27 years of fight, ಜೈಲಿಂದ ರಿಲೀಸ್ ಆಗಿ ಬಂದಾಗ ಅವರಿಗೆ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾರೆ, ಸರ್ ಕಂಗ್ರಾಚುಲೇಷನ್ಸ್, ಈಗ ನಿಮ್ಮ ಎಗೇನ್ಸ್ಟ್ ಟಾರ್ಚರ್ ಮಾಡಿದವರನ್ನ ನೀವು ಹೇಗೆ ರಿವೆಂಜ್ ತಗೊಳ್ತೀರಿ ಅಂತ ಕೇಳಿದಂತೆ. ಯಾರು? ಪತ್ರಕರ್ತ. ಆವಾಗ ಅವರು ಹೇಳ್ತಾರೆ, ಇಫ್ ಐ ಡಿಡ್ ನಾಟ್ ಲೀವ್ my grievances, my bitterness, then still I would be in prison. ಅಂದ್ರೆ ನಾನು ಆ ಒಂದು ರಿವೆಂಜ್, ಆ ಒಂದು ಕಷ್ಟದ ದಿನಗಳು, ಆ ಒಂದು ನೋವಿನ ದಿನಗಳನ್ನ ಅಲ್ಲಿಯೇ ಬಿಟ್ಟು ಬರದಿದ್ರೆ ನನ್ನ ಜೀವನದಲ್ಲಿ ನಾನು ಬದುಕಿದ್ದು ಇನ್ನೂ ಕೂಡ ಜೈಲಲ್ಲಿದ್ದಾಗೆ. ಯಾಕೆಂದ್ರೆ ನನ್ನ ತಲೆಯಲ್ಲಿ ಬರುವುದು ಒಂದೇ, ರಿವೆಂಜ್ 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 ರಿವೆಂಜ್. ಹೇಗೆ ಅವರನ್ನ ನಾನು ರಿವೆಂಜ್ ತೆಗೆದುಕೊಳ್ಳಬಹುದು? That is the quality of a great leader, and that you should develop. ಅಂದ್ರೆ ಲೈಫಲ್ಲಿ ಯಾರು ನಿಮಗೆ ಬಂದು ನೋವು ಮಾಡಬಹುದು, ಆದರೆ ಅವರ ಹಿಂದೆ ಹೋಗಿ ರಿವೆಂಜ್ ಅನ್ನ ತೆಗೆದುಕೊಳ್ಳುವುದು ಅದು ಲೀಡರ್ನ ಲಕ್ಷಣ ಅಲ್ಲ. ಲೀಡರ್ನ ಲಕ್ಷಣ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕಿಕೊಳ್ಳುವುದು. ಒಬ್ಬ ನಡೆದು ಹೋಗುವಾಗ ಅವನಿಗೊಂದು ನಾಯಿ ಕಚ್ಚುತ್ತದೆ. ನಾಯಿ ಕಚ್ಚಿದ ಕೂಡಲೇ ಇವ ಕಲ್ಲು ತಗೊಂಡು ಬರ್ತಾನೆ, ನೈತ ಮಗ ಹಿಂಗ ತುಚ್ಚ ಕಲ್ಲು ತಗೊಂಡು ಬಿಸಾಡ್ಲಿಕ್ಕೆ ಹೋಗ್ತಾನೆ. ಹೋಗಿ ಸುಮಾರು ಒಂದು 500 ಮೀಟರ್ ಹೋದ ನಂತರ ಇವನಿಗೆ ತಲೆ ತಿರುಗಿ ಬೀಳ್ತದೆ. ಯಾಕೆಂದ್ರೆ ಇವನಿಗೆ ಕಚ್ಚಿದ್ದು ಹುಚ್ಚು ನಾಯಿ ಅಲ್ಲ. ಇವ ಎಂತ ಹುಚ್ಚ ನೋಡಿ, ನಾಯಿ ಕಚ್ಚಿದಾಗ ಫಸ್ಟ್ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ. ಅದನ್ನ ಬಿಟ್ಟು ನೈತ ಮಗ ನಿಂತು ಬುಡ್ಪೂಜೆ ಮಾಡಕ್ ಹೋದ್ರೆ ಈ ಕಾಂಟ್ ಬಿ ಎ ಲೀಡರ್. ನೀವು ಲೀಡರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಯು ಶುಡ್ ಫೋಕಸ್ ಆನ್ ಸೊಲ್ಯೂಷನ್. ಸೊ ಐ ಆಮ್ ಟೆಲ್ಲಿಂಗ್ ಯು, ನಿಮ್ಮ ಒಳಗಿರುವ ಇಮೋಷನಲ್ ಕೋಶಂಟ್, ಇಮೋಷನಲ್ ಇಂಟೆಲಿಜೆನ್ಸ್ ಏನಿದೆ ಅಲ್ವಾ, ಅದನ್ನ ನೀವು ಸ್ಟ್ರಾಂಗ್ ಮಾಡಿದಾಗ ನೀವು ಒಬ್ಬ ಪರ್ಫೆಕ್ಟ್ ಲೀಡರ್ ಆಗ್ತೀರಿ. ನಿಮ್ಮದೇ ಸ್ಮಾಲ್ ಎಕ್ಸಾಂಪಲ್ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ನಿಮ್ಗೆ ಬಹುಶಃ ನಾಳೆ ಒಂದು ಹೊಸ ಮೊಬೈಲ್ ಬೇಕಿರಬಹುದು. ಆದ್ರೆ ಆ ಮೊಬೈಲ್ ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಕೇಳುವಾಗ you should understand their position, whether my father or mother will be able to buy a mobile for me. ಮೊಬೈಲ್ ಕೇಳುವುದು ತಪ್ಪಲ್ಲ, ಆದ್ರೆ ಐಫೋನ್ ಕೇಳುವುದು ಖಂಡಿತ ತಪ್ಪು. ಇವತ್ತು ಏನಾಗಿದೆ ಅಂದ್ರೆ, ಒಂದು 30,000 40,000 ಸಂಬಳ ಇದ್ದ ತಂದೆ ತಾಯಿಗೆ ಮಕ್ಕಳು ಹೋಗಿ ಕೇಳುವುದು ಐಫೋನ್. ಪಾಪ ಎಲ್ಲಿಂದ? ಅವರು ಪಾಪ EMI ಅಲ್ಲಿ ಕಟ್ಟಿ ಕೊಡ್ತಾರೆ. ಆದ್ರೆ ನಿಮ್ಮ ಇಮೋಷನಲ್ ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಇದ್ದಾಗ ನೀವೇನ್ ಮಾಡ್ತೀರಿ ಅಂದ್ರೆ, ನಿಮ್ಮ ತಂದೆ ತಾಯಿಯವರ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತದೆ. ಆವಾಗ ನೀವು ರಿಯಲ್ ಲೀಡರ್ ಆಗ್ತೀರಿ. ನೀವು ರಿಯಲ್ ಮಗಳು ಅಥವಾ ಮಗ ಅಲ್ಲ, ರಿಯಲ್ ಲೀಡರ್ಶಿಪ್ ನಿಮ್ಮ ಒಳಗಡೆ ಇರ್ತದೆ. ಆದ್ರಿಂದ ಇಲ್ಲಿ ಇರುವವರು ಮತ್ತೆ ಮುಂದೆ ಇರುವವರು ನಿಮ್ಮ ಹತ್ರ ನಾನು ಇಷ್ಟೇ ಹೇಳಿಕೊಳ್ತೇನೆ, ದಿ ಇಮೋಷನಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಕಮ್ ಅ ಗುಡ್ ಲೀಡರ್. ಅಂಡ್ ದ ವೆರಿ